ಒಂದು ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಎಲ್ಲ ಥರದ್ದು ಯಾವ್ಯಾವ ಸೊಪ್ಪು ಹಾಕಿ ಎಲ್ಲ ಯೂಸ್ ಮಾಡಿ ಈಗ ಸೊಪ್ಪು ಅಥವಾ ಇದು ಫ್ರೂಟ್ಸಿಂದನೂ ಕೂಡ ಮಾಡ್ತಿದ್ದಾರೆ. ಹಾಗೆ ನೆಲ್ಲಿಕಾಯಿ ಸುಮಾರು ವೆಜಿಟೇಬಲಿಂದ ಎಲ್ಲ ತಂಬುಳಿ ಮಾಡ್ತಾರೆ. ಬಟ್ ಇದು ಹಳೆ ತಂಬುಳಿ ಅಂತಲೇ ಹೇಳ್ಬೋದು. ಪುರಾತನ ಕಾಲದಿಂದನೂ ಅಜ್ಜ ಅಜ್ಜಿ ಕಾಲದಿಂದನೂ ನಾವು ಚಿಕ್ಕವರಿದ್ದಾಗೆಲ್ಲ ತಂಬುಳಿ ಇದು ರಾಗಿ ಮುದ್ದೆ ಮಾಡ್ತಾರಂದ್ರೆ ಆ ಊಟನೇ ಸ್ಪೆಷಲ್ಲು. ಹಾಗಾದರೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳ್ಳೋಣ. ನಿಮಗೆ ಫುಲ್ ವಿಡಿಯೋ ಎಲ್ಲೂ ಮಿಸ್ ಆಗಬಾರ್ದು ಅಂತಂದರೆ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದೆ ನಾನು ಅಂತಂದೇಳಿ. ಹಾಗಾದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ಇಲ್ಲಿ ಏನಂದರೆ ನಾನೊಂದು ಬಾಳಿಗೆ ಹಿಡ್ಕೊಂಡು ಚಿಕ್ಕದ ಬಾಳಿಗೆ ಹಿಡ್ಕೊಂಡು ಇಲ್ಲಿ ನಾನು ಏನಂತಂದರೆ ಶೇಂಗಾ ಹುರ್ಕೋತಾ ಇದ್ದೀನಿ. ಇಲ್ಲಿ ಶೇಂಗಾ ತಂಬುಳಿ ಆಗಿರೋದ್ರಿಂದ ಶೇಂಗಾನೇ ಮೇನ್ ಇಂಗ್ರೀಡಿಯೆಂಟ್, ಮೇನ್ ಪದಾರ್ಥ. ಹಾಗೆ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಅದನ್ನು ಒಂದು ತಟ್ಟೆಗೆ ಎತ್ತಿಡ್ಕೊಂಡು ಒಂದು ಸ್ವಲ್ಪ ತಣ್ಣಗೆ ಹಾಕಿಬಿಡ್ತೀನಿ. ಆಮೇಲೆ ಭಾಳ ಸಿಂಪಲ್ಲು, ತುಂಬ ಪಟ್ಟಂತ ಮಾಡ್ಕೊಂಬಿಡ್ಬೋದು. ಸಖತ್ತಾಗಿ ಟೇಸ್ಟ್ ಇರ್ತೈತಿ, ಬೇರೆ ಹೊಸ ವೆರೈಟಿ ಕೊಡ್ತೈತಿ. ನಾನು ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಎಲ್ಲ ಮನೆಯಲ್ಲೆಲ್ಲ ಹೇಗೆ ಮಾಡ್ತಿದ್ರು ಅಂತಂದ್ರೆ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ಹಳೆ ರೆಸಿಪಿ ಮಿಸ್ ಆಗದೆ ನಿಮ್ಮ ಮನೆಗೂ ಸಿಗುತ್ತೆ, ನಿಮ್ಮ ಮನೆಯವ್ರಿಗೂ ಬರುತ್ತೆ. ಮಾಡ್ಕೊಂಬಿಡ್ಬೋದು, ತುಂಬ ಈಜಿ ಐತಿ. ಅಷ್ಟೇ ರಾಗಿ ಮುದ್ದೆನ ಮಾಡಬೇಕು ಅಂತಿಲ್ಲ, ಅನ್ನಕ್ಕೂ ಕೂಡ ಸಖತ್ತಾಗಿರ್ತೈತಿ. ಯಾರಾದರೂ ಗೆಸ್ಟ್ ಬಂದ್ರಪ್ಪ ಬೇಳೆ ಇಲ್ಲ ಟೊಮೊಟೊ ಇಲ್ಲ ಅಂತ ಹೇಳಿದಾಗ ಈ ಥರದ್ದು ಒಂದು ತಂಬುಳಿ ಮಾಡಿಕೊಟ್ಬಿಟ್ರೆ ಅವರೆಲ್ಲ ನಿಮಗೆ ಬಿಡ್ತಾರೆ. ಸುಮ್ಮನೆ ಹೇಳ್ತಿಲ್ಲ, ನಿಜವಾಗ್ಲೂ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಅದೇ ಬಾಳಿಗೆಯಲ್ಲಿ ಒಂದು ನಾನು 3 ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದನ್ನು ಫ್ರೈ ಮಾಡ್ಕೊತಿದ್ದೀನಿ. ಈ ಬಾಳಿಗೆಯಲ್ಲಿ ಬೇಗ ಫ್ರೈ ಆಗ್ತಾಯಿಲ್ಲ, ನೀವು ಬೇಕಂದ್ರೆ ಸುಡ್ಕೊಂಬಿಡ್ಬೋದು. ನಾನು ಸುಡ್ಕೊಂಡೇ ಹಾಕ್ತೇನೆ. ಆ್ಯಕ್ಚುಲಿ ಹೆಂಗಿದ್ರು ಬಾಳಿಗೆ ಕಾದಿದೆಯಲ್ಲ ಅಂತಂದೇಳಿ ನಾನು ಇದರಲ್ಲೇ ಹಾಕಿದೆ. ಸುಮಾರು ಹೊತ್ತಿಗೆ ಇದು ಆ್ಯಕ್ಚುಲಿ ಫ್ರೈ ಆದ್ವಿ ಇವು. ಇದು ಹಳೆ ಕಾಲದ ತಂಬುಳಿ ಆಗಿರೋದ್ರಿಂದ ಸಖತ್ ಟೇಸ್ಟ್ ಕೊಡ್ತೈತೋ ಏನೋ ಗೊತ್ತಿಲ್ಲ. ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರ್ತೈತಿ. ಸಾಯಂಕಾಲ ಮಾಡಿಬಿಟ್ರೆ ಮನೇಲೆಲ್ಲ ಇದು ತಂಬುಳಿದು ಘಮ 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 ವಾಸನೆ ಮನೆ ತುಂಬ ಹರಡಿಬಿಟ್ಟಿರ್ತೈತಿ. ಇಲ್ಲಿ ಫ್ರೈ ಮಾಡ್ಕೊಂಡಿರೋವಂಥ ಶೇಂಗಾನ ಅದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ಸ್ವಲ್ಪ ಅದು ನರಸೆಲ್ಲ ತೆಗೆದುಬಿಟ್ಟು ಅದನ್ನು ತೊಳೆದು ಇಟ್ಕೊಂಡಿದ್ದೆ ನಾನು, ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು. ಹಾಗೆ ಇಲ್ಲಿ ನಾನು ಏನೇನು ಹಾಕೋತೀನಿ ಅಂತಂದೇಳಿ ನೋಡ್ಕೊತ ಹೋಗ್ರಿ. ಇಲ್ಲಿ ಹಸಿ ಕಾಯಿನ ನಾನು ಸಣ್ಣಗೆ ಹೆಚ್ಚಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರಿದು ಬೇಕಾದ್ರೂ ಹಾಕೋಬೋದು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಬೇಕಾದ್ರೆ ಆಮೇಲೆ ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕೋಬೋದು. ಆಮೇಲೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ 1-2 ಸ್ಪೂನ್ ಜೀರಿಗೆ, ಏನು ನಾನು ಹುರಿದಿಟ್ಕೊಂಡಿದ್ದೆನ ಮೆಣಸಿನ್ಕಾಯಿ ಅವನು ಕೂಡ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೋತಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ, ಹಸಿ ಶುಂಠಿ, ಕರಿಬೇವು ಇರಲಿಲ್ಲ. ನಾನು ಗಿಡದಲ್ಲಿ ಫ್ರೆಶ್ಶಾಗಿ ಹರಿದು ಮಾಡ್ತಿರ್ತಾನೆ, ಹಾಗಾಗಿ ಹರಿದಿಟ್ಟೇ ಇಲ್ಲ. ಹಾಗಾಗಿ ಕರಿಬೇವು ಕೂಡ ಹಾಕ್ಕೊಳ್ರಿ. ಈ ಥರ ರುಬ್ಬಿ ಮಾಡ್ಕೊಳ್ಬೇಕಾರೆ ಈ ಥರ ಕರಿಬೇವು, ಕೊತ್ತಂಬರಿ, ಶುಂಠಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ತಿಂದುಬಿಡಬೇಕು. ಮೇನ್ ಇಂಗ್ರೀಡಿಯೆಂಟ್ ನೋಡ್ರಿ, ಇಲ್ಲೇ ಶೇಂಗಾಕ್ಕೆ ಇಲ್ಲಿ ಪುಟಾಣಿ ಸೇರಿಸಲೇಬೇಕು. ಸೇರಿಸಿದ್ರೂ ಬರುತ್ತೆ. ಬಟ್ ನಾನು ಈಗ ಹಳೆ ಕಾಲದಿಂದ ಬಂದಿರೋ ರೆಸಿಪಿಗೆ ಯಾವ ರೀತಿ ಮಾಡ್ತಾರೋ ಆ ರೀತಿ ತೋರಿಸ್ತಾ ಇದ್ದೀನಿ ನಾನು. ಇದು ಪುಟಾಣಿ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತೈತಿ. ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ ಮೇಲೆ ನಂತರ ನೀರು ಹಾಕ್ಕೊಂಡು ರುಬ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಬನ್ರಿ. ಚೆನ್ನಾಗಿ ಪೇಸ್ಟ್ ಆಗಬೇಕು. ಹಾಗೆ ಇಲ್ಲಿ ನಾನು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಬಿಟ್ಟು ನಾನು ಅದನ್ನು ಹೆಚ್ಚಿಟ್ಕೊತಿದ್ದೀನಿ. ಇದು ಒಗ್ಗರಣೆಗೆ ಬೇಕಾಗತ್ತೆ. ಮತ್ತು ಇದನ್ನು ನಾವು ತಂಬುಳಿ 2 ರೀತಿ ಮಾಡ್ತಾರೆ. ಒಂದು ಆ್ಯಕ್ಚುಲಿ ಕುದಿಸ್ಬಿಟ್ಟು ಮಾಡ್ತಾರೆ, ಒಂದು ಹಾಗೆ ಇದು ಏನು ರುಬ್ಬಿರ್ತಾವಲ್ಲ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ತಂಬುಳಿ ಅಂದ್ರೆ ಒಗ್ಗರಣೆ ಕೊಡೋದಕ್ಕೆ ತಂಬುಳಿ ಅಂತ ನಾವೀಗ ಅಂತೀವಿ. ನಾವು ಚಿಕ್ಕವರಿದ್ದಾಗೆಲ್ಲ 2 ಥರದ್ದು ಊಟ ಮಾಡಿದ್ದೆವು ನಾವು. ಅವಾಗೆಲ್ಲ ಗಿಜ್ಜು ಏನೂ ಇಲ್ವಲ್ಲ. ಇವಾಗ ಉಳಿದ್ಬಿಟ್ರೆ ನಾವೆಲ್ಲ ಫ್ರಿಜ್ಜಲ್ಲಿ ಸೇರಿಸ್ಬಿಡ್ತೇವೆ ಈಗ. ಅದಕ್ಕೆ ಕಾಣಿಸ್ತು. ಮೋಸ್ಟ್ಲಿ ಒಂದೊಂದು ಸಲ ಕುದಿಸಿಬಿಟ್ಟು ಮಾಡೋರು. 2 ಟೇಸ್ಟು ಚೆನ್ನಾಗಿರ್ತೈತಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಬಿಟ್ಟು ನಾನಿಲ್ಲಿ ಅದಕ್ಕೆ ನನ್ನ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಆ ಈರುಳ್ಳಿ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕರಿಬೇವೊಂದು ಎಳೆ ಇತ್ತು, ಕರಿಬೇವನ್ನು ಕೂಡ ಹಾಕಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ಟು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಮತ್ತೆ ಒಂದು ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ. ಬೇಕಾದ್ರೆ ಆಮೇಲೆ ತಂಬುಳಿ ಮಾಡಿದ್ಮೇಲೆ ಮತ್ತೆ ರುಚಿ ನೋಡ್ಕೊಂಡು ಹಾಕೋಬೋದು ನೀವು, ಯಾಕಂದರೆ ರುಬ್ಬೇಕಾದ್ರೂ ಹಾಕ್ಕೊಂಡಿರ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಫ್ರೈ ಆದಮೇಲೆ ನೀವು ಬಂದ್ ಮಾಡಿಡ್ಕೋಬೋದು. ಮತ್ತು ಇಲ್ಲಿ ನಾನು ಮೊಸರು ಕಡೋದು ಮಜ್ಜಿಗೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಆದ್ದರಿಂದ ಇದು ಏನಂತಂದ್ರೆ ಬಿಸಿ ಇರಬಾರ್ದು, ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ರುಬ್ಬಿರೋದು ಅದನ್ನೆಲ್ಲ ಸೇರಿಸ್ಕೋಬೇಕು. ತುಂಬ ಚೆನ್ನಾಗಿರ್ತೈತಿ. ಇದನ್ನು ಪಟ್ಟಂತನ ಮಾಡ್ಕೊಂಬಿಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಮನೆಯಲ್ಲೇ ಇರ್ತವೆ.
ಬೇಳೆ ಕುದಿಸಿ ಟೊಮೊಟೊ ಹೆಚ್ಚಿ ಇದೆಲ್ಲ ಮಾಡಬೇಕು ಅನ್ನೋ ಪ್ರಮೇಯನೇ ಇಲ್ಲ. ತುಂಬ ಚೆನ್ನಾಗಿರ್ತೈತಿ. ಮತ್ತು ನಾನಿಲ್ಲಿ ಹುಳಿ ಮೊಸರು ಇದ್ದರೆ, ಮಜ್ಜಿಗೆ ಮಾಡಿದರೆ ಸ್ವಲ್ಪ ಹುಳಿಯಾಗಿದ್ದರೆ, ತಂಬುಳಿ ಅಂದ್ರೆ ಒಂದು ಸ್ವಲ್ಪ ಹುಳಿ ಆಗಿರಬೇಕಲ್ಲ, ಹುಳಿ ಇದ್ದರೆ ಮೊಸರು ಹುಳಿಯಾಗಿರೋದಿದ್ರೆ ಇಲ್ಲಿ ನೀವು ಹುಣಸೆಹಣ್ಣು ಹಾಕೊಳೋದು ಬೇಕಾಗಿಲ್ಲ. ನಾನು ಮೊಸರು ಹುಳಿ ಇಲ್ಲದೆ ಇರೋದಕ್ಕೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನಾನು ಮೊಸರು ಸೇರಿಸ್ತಾ ಇರೋದ್ರಿಂದ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹುಣಸೆ ಹಣ್ಣು ಸ್ಕಿಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹುಳಿ ಮೊಸರು ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಮಜ್ಜಿಗೆ ಮಾಡ್ಕೊಂಡು ಹಾಕೋಬೋದು. ನಾನು ಎರಡೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರ್ತೈತಿ. ಒಂದು ಬರೀ ಮಜ್ಜಿಗೆಲೇ ಮಾಡ್ತಾರೆ, ಒಂದೊಂದು ಬರೀ ಹುಣಸೆ ಹಣ್ಣಲ್ಲೇ ಮಾಡ್ತಾರೆ. ಎರಡೂ ಚೆನ್ನಾಗಿರ್ತೈತಿ. ನಾನು ಇಲ್ಲಿ ಎರಡೂ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿರ್ತೈತಿ ಊಟ ಮಾಡ್ತಿರಬೇಕಾದ್ರೆ. ನಾನು ಇಲ್ಲಿ ರುಬ್ಬಿರೋ ಮಿಶ್ರಣನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಪಾತ್ರೆಗೆ, ಹಾಗೆ ನಾನು ಅದೇ ಜಾರಲ್ಲಿ ನಾನು ಮೊಸರು, ನಾನು ಇಲ್ಲಿ ಅಂಗಡಿಯಿಂದ ತಂದಿರೋ ಮೊಸರು ಇತ್ತು, ಆ ಮೊಸರನ್ನು ನಾನು ಹಾಕಿಬಿಟ್ಟು ಅದಕ್ಕೆ ನಾನು ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ರಿ. ಕನ್ಸಿಸ್ಟೆನ್ಸಿ ಅನ್ನೋಕ್ಕಿಂತನೂ ಇದೇನೆಂದರೆ ಭಾಳ ತೆಳ್ಳಗೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು, ಹದವಾಗಿರಬೇಕು. ಅಂದರೆ ಮುದ್ದೆ ಜೊತೆ ಸರಿ ಹೊಂದುತ್ತೆ, ಅನ್ನಕ್ಕೂ ಸಖತ್ತ ಟೇಸ್ಟ್ ಕೊಡ್ತೈತಿ. ನಾನು ಇದನ್ನು ಮಾಡಿದಾಗೆಲ್ಲ ಬರೀ ಮುದ್ದೆ ಮಾಡ್ಕೊಂಡು ಮುದ್ದೆ ಊಟ ಮಾಡಲ್ಲ, ಅನ್ನನೂ ಕಂಪಲ್ಸರಿ ಮಾಡಿರ್ತೀನಿ. ಯಾಕಂದ್ರೆ ಅನ್ನಕ್ಕೆ ಈ ತಂಬುಳಿ ಮಾಡಿದ ಮೇಲೆ ಊಟ ಮಾಡಲೇಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರ್ತೈತಿ. ನಾನು ಎಷ್ಟು ಬೇಕಷ್ಟು ಕ್ವಾಂಟಿಟಿಗೆ ಮತ್ತು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಮತ್ತೆ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಎರಡೂ ಮಿಕ್ಸ್ ಮಾಡಿಕೊಂಡು ನಾನು ಚೆನ್ನಾಗಿ ಸೇರಿಸ್ತಾ ಇದ್ದೀನಿ ಅದನ್ನು. ಇಷ್ಟೇ ನೋಡಿರಿ. ಇದು ಈಗ ಒಗ್ಗರಣೆ ಕೊಡೋದು ಪಾತ್ರೆಗೆ ನಾವೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾವಲ್ಲ, ಇದಿಷ್ಟೇ, ಏನು ಬೇಕಾಗಿಲ್ಲ. ಬೇಕಪ್ಪ ನಿಮಗೆ, ನೀವು ಎತ್ತಿಡಬೇಕು, ಇದು ಉಳಿತೈತಿ ಅಂತಂದ್ರೆ ಬೇಕಾದ್ರೆ ಉಂಡ ಮೇಲೂ ನೀವು ಬೇಕಾದ್ರೆ ಬಿಸಿ ಮಾಡಿಟ್ಟು ನೆಕ್ಸ್ಟ್ ಡೇ ಊಟ ಮಾಡಿರಿ, ಅದು ಕೂಡ ಚೆನ್ನಾಗಿರ್ತೈತಿ. ಮೊದಲೇ ಹೇಳ್ದಂಗೆ ಎರಡೂ ಟೈಪು ಮಾಡ್ಬೋದು ಇದನ್ನು, ತಂಬುಳಿನ. ಬಟ್ ನನಗೆ ನಾವು ಮೊಸರು ಗಿಸರು ಎಲ್ಲ ಸೇರಿಸೋದ್ರಿಂದ ತಂಬುಳಿ ಅಂದರೆ ಇದೇ ಥರ ಮಾಡೋದು ಅಂತಂದು ಹೇಳಿ ನಾನೆಲ್ಲ ಇದೇ ಥರ ಮಾಡ್ತಾ ಇರೋದು. ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ ನಾನು ಈ ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತ. ಮನೇಲಿ ಇದು ಕಾಮನ್ನಾಗಿ ಮಾಡೋ ರೆಸಿಪಿ. ಮತ್ತು ರಾಗಿ ಮುದ್ದೆ ಎಲ್ಲ ಮಾಡಿ ಊಟ ಮಾಡ್ತಾಯಿದ್ದೀವಿ. ಇವಾಗ ಚಳಿಗಾಲ, ಭಾಳ ಸಲ ಮಾಡಿದರೂ ಕೂಡ ತೋರಿಸ್ತಾ ಇಲ್ಲ ಈ ವಿಡಿಯೋ ಅಂತಂದು ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಈ ವಿಡಿಯೋ ತೋರ್ಸೋಕ್ಕಾಗಿಯೇ ರಾಗಿ ಮುದ್ದೆ ಮತ್ತು ಇದು ತಂಬುಳಿ ಮಾಡಿದೆ ಅಂತಂದ್ರೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ಈ ಕಡೆ ಹಾಗೆ ನಾನು ರಾಗಿ ಮುದ್ದೆಗೂ ಇಟ್ಟಿದ್ದೆ, ಈ ಕಡೆ ತಂಬುಳಿನ ರೆಡಿ ಆಯಿತು. ಅನ್ನ ಆಲ್ರೆಡಿ ಮಾಡಿ ವಿಶಿಲ್ ಹಾಕಿಸಿ ಇಟ್ಬಿಟ್ಟಿದ್ದೀನಿ. ಈಗ ಚಳಿ ಇರೋದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ತಟ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ತಂಬುಳಿ ಹಾಕ್ಕೊಂಡು ಊಟ ಮಾಡಿದ್ರೆ ಏನು ರುಚಿ, ಏನು ಟೇಸ್ಟು, ಏನು ಅಂತಂದೇಳಿ, ಯಾವ ಸುಖ ಅಂತಂದೇಳಿ ನೀವೇ ಹೇಳಬೇಕು. ಅಷ್ಟು ಚೆನ್ನಾಗಿರ್ತೈತಿ ಇದು. ಸಖತ್ತಂದ್ರೆ ಸಖತ್ತಾಗಿರ್ತೈತಿ. ನೀವು ನೋಡಿಬಿಟ್ಟು ಮಾಡಿಕೊಂಡು ಹೇಳ್ರಿ. ನೀವು ರಾಗಿ ಮುದ್ದೆನೇ ಮಾಡ್ಕೋಬೇಕು ಅಂತ ಇಲ್ಲ, ಹಾಗೆ ನೀವು ಅನ್ನ ಮಾಡಿಕೊಂಡು ಅನ್ನಕ್ಕೂ ಈ ತಂಬುಳಿ ಚೆನ್ನಾಗಿರ್ತೈತಿ. ಬಿಸಿ ಬಿಸಿ ಅನ್ನ ಹೊಗೆ ಆಡ್ತಾ ಇರಬೇಕು ಆ ಅನ್ನಕ್ಕೆ. ಮಾಡ್ಕೊಂಬಿಟ್ಟು ಹೇಗಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ತಿಳಿಸಿದರೆ ನನಗೊಂದು ಒಳ್ಳೆ ಮೋಟಿವೇಟ್ ಆಗುತ್ತೆ, ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾಡಿಕೊಂಡು ನೀವು ನೋಡಿರಿ.